ಅಂತಿದ್ಯಾ? ಸದ್ಯಕ್ಕೆ ಏನು ಮಾಡ್ಬೇಡ, ಬಾಯಿ ಮುಚ್ಕೊಂಡು ತೆಪ್ಪಗಿರು. ಇದು ನಿಜವಾಗ್ಲೂ ನೀನೇನಾ? ಯಾಕೆ? ನನಗ್ಯಾಕೋ ನೀನು ಮೈನಾಗೆ ಭಯ ಪಡ್ತಿದ್ಯಾ ಅನ್ಸುತ್ತೆ. ಏನು? ನಾನ್ ಮೈನಾಗ್ ಭಯ ಪಡ್ತಿದ್ದೀನಾ? ಅಲ್ಲ, ನಾನ್ ಯಾಕೆ ಅವಳು ಹೆದರ್ಕೊಳ್ಳಿ? ನೋಡು, ಇದು ಹಾಸ್ಟೆಲ್ಲು, ಕಾಲೇಜೋ ಅಥವಾ ಆಫೀಸೋ ಅಲ್ಲ. ಗುಮ್ ಕಟ್ಕೊಂಡು ಹೋಗಿ ಅವಳ ಮೇಲೆ ಅಟ್ಯಾಕ್ ಮಾಡಿ ನಾನ್ ಲೀಡರ್ ಆಗೋದಕ್ಕೆ. ಲತಿಕಾ ಪ್ಲೀಸ್, ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದೀನಿ. ಈ ಮಧ್ಯ ನೀನು ಬಂದು ನನ್ ತಲೆಗೆ ಏನೇನೋ ತುಂಬಿ ಇನ್ನಷ್ಟು ಇರಿಟೇಟ್ ಮಾಡ್ಬೇಡ. ಮೊದ್ಲು ಇಲ್ಲಿಂದ ಹೊರಡು. ನಿನಗೆ ಹೇಳ್ತಿರೋದು, ಹೊರಡು. ಗೆಟ್ ಔಟ್. ಬರ್ಲ್ಯಾ? ಯಾರು ಕೊಡ್ತಾರೆ ರೊಕ್ಕ? ಯಪ್ಪ, ಇಲ್ಲೇ ಕೈಯಾಗದಾವ್, ಕೊಡ್ತೀನಿ ತಡಿ ಒಂದ್ ನಿಮಿಷ. ತಗೋ 50 ರೂಪಾಯಿ. 50 ರೂಪಾಯಿ? ಮತ್ತಿನ್ನೇನ 250 ರೂಪಾಯಿ ಕೊಡ್ಬೇಕಿತ್ತೆ ನಿನ್ಗ. ಈ ಡಬ್ಬ ಗಾಡಿ, ಈ ಡಬ್ಬ ಸೀಟ್, ಇದ್ರೊಳಗ್ ನನ್ ಬೆನ್ನೆಲ್ಲ ಮುರಿದೋಗುತ್ತೆ. ಎಲ್ಲೆಲ್ಲಿ ಏನೇನ್ ಪುಡಿ ಪುಡಿ ಆಗಿತ್ತನೋ ಯಾರಿಗ್ ಗೊತ್ತ. ನಾ ರಿಪೇರಿ ಮಾಡ್ಸಕ್ ಎಷ್ಟ್ ಕೊಡ್ಬೇಕು ಗೊತ್ತೈತೆ ಡಾಕ್ಟರ್ಗ. ಇರ್ಲಿ ಅಂತ ಹೇಳಿ 50 ರೂಪಾಯಿ ಕೊಟ್ಟೇನಿ. ಹಂಗ್ ನೋಡಿದ್ರೆ ನಿಂಗೆ 25 ರೂಪಾಯಿ ಅಟ್ಟೆ ಕೊಡ್ಬೇಕು. ನಾ ನೆಕ್ಸ್ಟ್ ಬಂದ್ಬಿಡು, ಎಸಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ, ಕುತ್ಕೊಂಡ್ ಬರುವಂತೆ. ಏನು? ಏನು? ಯಾಕೆ? ಮೇಡಮ್ ಅವರ, ನಮಸ್ಕಾರ ರೀ. ಮಾಮಾ, ಪರವಾಗಿಲ್ವೇ? ಕರೆಕ್ಟಾಗಿ ಹಾಸ್ಟೆಲ್ಗೆ ಬಂದ್ ಸೇರಿದ್ಯಾ? ಅಯ್ಯೋ ಮೇಡಮ್ ಅವರ, ಏನ್ ಕರೆಕ್ಟ್ ರೀ? ಈ ಅಪ್ಪ ಅದನಲ್ರಿ, ಇಡೀ ಏರಿಯಾನೆಲ್ಲ ಸುತ್ತಾಕ್ಸ್ಕೊಂಡ್ ಕರ್ಕೊಂಡ್ ಬಂದಾನ್ರಿ. ಯಾಕಪ್ಪ, ಏನಾಯ್ತು? ಅಲ್ಲ ಮೇಡಮ್ ಅವರೇ, ಮೈನಾ ಹಾಸ್ಟ್ಲು ಅಂದ್ರು, ನಾನ್ ಲೆಗ್ಗೆರೆ ಕರ್ಕೊಂಡು ಹೋಗಿದ್ದೆ. ಅನ್ನಪೂರ್ಣೇಶ್ವರಿ ಹಾಸ್ಟ್ಲು ಅಂದಿದ್ರೆ ನಾನು ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಇವರೇ ರಾಂಗ್ ಅಡ್ರೆಸ್ ಹೇಳ್ಬಿಟ್ಟು ನನ್ಗೆ ಗ್ರೋಪ್ ಆಗ್ತವ್ರು. ನೋಡಿ ಮೇಡಮ್ ಅವರೇ, ನೋಡಿ ಮೇಡಮ್, ಬೆಳಗ್ಗೆನೆ ಎಂತ ಗಿರಾಕಿ, ತಲೆ ತಿನ್ನೋ ಗಿರಾಕಿ ಇವರು. ಹಾ, ನನಗ್ ನೆನಪೈತಿ, ಇಲ್ಲಿ ಮೈನಾ ಇರ್ತಾಳಂದ್ರೆ ಇದು ಮೈನಾ ಹಾಸ್ಟೆಲ್. ಮಾಮಾ, ಇದು ಮೈನಾ ಹಾಸ್ಟೆಲ್ ಅಲ್ಲ, ಅನ್ನಪೂರ್ಣೇಶ್ವರಿ ಹಾಸ್ಟೆಲ್. ಹಾ ಮೇಡಮ್ ಅವರ, ಅದ ರೀ, ಮೈನಾ ಇರೋದ ಮೈನಾ ಹಾಸ್ಟೆಲ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಏಯಪ್ಪ, 8 ಸಲ ಹೇಳ್ತೀಯಲ್ಲ ನೆನ್ಪಿಟ್ಕೊ ಅಂತ. ನನ್ಗೆಲ್ಲ ನೆನ್ಪೈತಿ. ಇದು ಮೈನಾ ಇರೋ ಹಾಸ್ಟೆಲ್, ಇದ್ರೊಳಗ್ ಮೈನಾ ಇರ್ತಾಳ. ಇದು ಮೈನಾ ಹಾಸ್ಟೆಲ್, ಮೈನಾ ಹಾಸ್ಟೆಲ್, ಮೈನಾ ಹಾಸ್ಟೆಲ್. ಇದು ಯಾವ್ದು? ಇದು ಮೆಂಟಲ್ ಕೇಸ್. ಇದು ಮೆಂಟಲ್? ಯು ಮೀನ್ ನಾ ಹುಚ್ಚಿ? ಮಗನ ತೆಗೆದು ಕೊಟ್ಟನೆ ಅಂದ್ರ ನಿನ್ನ ಗಾಡಿ, ನಿನ್ನ ಬಾಡಿ ಎರಡು ಪೀಸ್ ಪೀಸ್ ಆಗಿರ್ಬೇಕ. ಆಟ ಹಚ್ಚಿ ನನಗ್ ಮೆಂಟಲ್ ಅಂತಿ? ಹೆಂಗೈತಿ ಮೈಯಾಗ? ಕಡ್ಯಾಕತ್ತೇನು ಸಣ್ಣಗ? ಹಾ, ಮೆಂಟಲ್. ಮಾಮಾ, ಗಲಾಟೆ ಮಾಡ್ಬೇಡ. ಇಲ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ. ಅವಳಿಗೆ ಸ್ವಲ್ಪ ಮರ್ವಿನ ಕಾಯಿಲೆ ಇದೆ. ಖಂಡಿತ ಮರ್ವಿನ ಕಾಯಿಲೆನೆ ಅನ್ಸುತ್ತೆ. ಏನ್ ಮರು ಕಾಯಿಲೆ? ನನಗ್ ಮರುವಂತಿ? ಇಲ್ಲ, ನನ್ಗ. ಏನು? ಏನು? ನೋಡ, ನಮ್ ಮೇಡಮ್ ಅವರದಾರ. ಸುಮ್ಮ ಬಿಟ್ಟ ನಿನ್ನ. ಬಾ, ಬಾ. ಬಂದ್ಬಿಡ್ತಾರೋ. ನೀವು ನನ್ನ ಹತ್ರ ಸುಳ್ಳು ಹೇಳಿ ಹೋಗುವಂತ ಅವಶ್ಯಕತೆ ಏನಿತ್ತು? ದಯವಿಟ್ಟು ನನ್ನ ಅವಾಯ್ಡ್ ಮಾಡಬೇಡಿ ಮೈನಾ ಅವರೇ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೇನು, ರಾತ್ರಿ ಧ್ರುವ ಬಂದು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆದ್ರೂ ಧ್ರುವ ಹಾಗೆಲ್ಲ ಮಾಡಬಾರ್ದಿತ್ತು. ಖುಷಿ, ಧ್ರುವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದಕ್ಕಿಂತ ಜಾಸ್ತಿನೇ ಮಾಡ್ತಿದ್ರು. ಪಾಪ, ಅವನಾಗಿದ್ದಕ್ಕೆ ನನ್ನ ಅವಾಯ್ಡ್ ಮಾಡ್ಬೇಡ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊ, ನಾನ್ ನಿನ್ ಜೊತೆ ನಿಲ್ತೀನಿ ಅಂತ ಹೇಳ್ದ. ಅದು ಸರಿನೇ, ಆದ್ರೆ ರಾತ್ರಿ ಅಷ್ಟೆಲ್ಲ ಆದ್ಮೇಲೆ ಇದೆಲ್ಲ ವಾರ್ಡನ್ ಮ್ಯಾಮ್ ಕಿವಿಗೆ ಬೀಳ್ದೇ ಇರುತ್ತಾ? ಸಾಲದಕ್ಕೆ ರೂಮ್ ಒಳಗೆ ಬಂದು ಚೆನ್ನಾಗಿ ಕೂಗಾಡ್ ಹೋಗಿದ್ದಾರೆ. ಈಗ ವಾರ್ಡನ್ ಮ್ಯಾಮ್ ಹೇಗೆ ರಿಯಾಕ್ಟ್ ಮಾಡ್ತಾರಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಮೈನಾ, ನಿನ್ನ ವಾರ್ಡನ್ ಮೇಡಮ್ ಬರಕ್ ಹೇಳ್ತಿದ್ದಾರೆ. ನನಗ್ಯಾಕೋ ಧ್ರುವನ್ ವಿಚಾರನೆ ಮಾತಾಡಕ್ಕೆ ಅಂತ ಅನಿಸ್ತೈತೆ. ಮೈನಾ, ನೀನ್ ಇಲ್ಲೇ ಏನೇನೋ ಅಂದಾಜ್ ಮಾಡ್ಬೇಡ. ಬಾ, ಅದೇನು ಅಂತ ಹೋಗಿ ಕೇಳ್ಕೊಂಡ್ ಬರೋಣ. ಧೈರ್ಯವಾಗಿ ಬಾ.
ತುಂಬಾ ಚೆನ್ನಾಗಿರುತ್ತೆ. ಮಮಕ್ಕ ಮೈನಾ ನೀವೇನಿಲ್ಲಿ? ಅದು ಮೈನಾ, ಮೇಡಮು ಏನಾದ್ರೂ ಸಮಸ್ಯೆಗಳಿದ್ರೆ ನನ್ನ ಹತ್ರ ಹೇಳ್ಕೋಬೋದಲ್ವಾ? ಮೇಡಮ್, ಇದರಲ್ಲಿ ಮೈನೊಂದೇನು ತಪ್ಪಿಲ್ಲ. ನಾನು ತಪ್ಪು ಸರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.